ಇನ್ನೊಂದ್ ಚಿತ್ತ ನನ್ ಮುಂದೆ ಅವಳೇನಾರು ಅಚ್ಚಮ್ಮ ಅಂತ ಚೆನ್ನಾಗಿರಕಿಲ್ಲ. ಇಂಥ ಕೆಲ್ಸ ಮಾಡಿದ್ಮೇಲೂ ಅವಳು ಇನ್ನೂ ಅಚ್ಚಮ್ಮ ಅಂತ ಕರಿತಿಯಲ್ಲ, ನಿಂಗೇನು ಅನ್ಸಕ್ಕಿಲ್ವಲ್ಲ? ಹೂ ಕಣ್ಲಕ್ ಕೊಟ್ಲೆ, ಆ ಕೆಲ್ಸ ನಾನೇ ಮಾಡಿವ್ನಿ ಅಂತ ಒಪ್ಕೊಂಡ್ಮೇಲೆ ಕಾರಣ ಬೇರೆ ಕೇಳ್ಬೇಕೆ? ಇಲ್ಲ ಅಂತ ಹೇಳಕ್ಕೆ ಅವಳು ಹೆಂಗ್ ತಾನೇ ಬಾಯಿ ಬರ್ತದೆ ಬುಡಿ ಗೌಡ್ರೆ. ನಿನ್ನ ಯಾಕೆ ಹೇಳ್ತಾ ಇರೋದು? ಬಾಯ್ ಬಿಟ್ಟು ಹೇಳು. ಮಾವಯ್ಯ ಜೈಲಿಗೆ ಹೋಗೋ ಕಾರಣ ಪಾಪಿ ನಾನೇಯ. ಆದ್ರೆ ನಾನು ಅಯ್ಯೋ ಅಯ್ಯೋ ಅಯ್ಯೋ, ಇಂಥ ಕೆಲ್ಸ ಮಾಡಕ್ಕೆ ನಿನಗ್ ಮನ್ಸಾದ್ರೂ ಹೆಂಗ್ ಬಂತವ? ಮುದ್ದು ಸೊಸೆ ಅಂತ ಮೆರೆಸ್ದವ್ರ ಮಾನನ ಮಂಡಪಾಲ್ ಮಾಡ್ಬಿಟ್ಟಲ್ಲವಾ? ನೀನು ನಮ್ಮನೆ ಮಹಾಲಕ್ಷ್ಮಿ, ನಮ್ಮಟ್ಟಿಗೆ ಸಂತೋಷನೇ ಒತ್ಕೊಂಬಂದಿದ್ಯಾ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀನು ನಮ್ಮಟ್ಟಿಗೆ ಬರಕ್ಕಿಂತ ಮುಂಚೆನೆ ನಮ್ಮಟ್ಟಿ ಸಂತೋಷ, ನನ್ ಗಂಡನ್ ನೆಮ್ಮದಿನ ಕಿತ್ಕೊಂಡ್ಬಿಟ್ಟೆಲೆ. ಅತ್ತೆ ನಾನು ಅಲ್ಲ, ನಮ್ಮಣ್ಣ ಅಂತಸ್ ನೋಡ್ದೆ ನಿನ್ನ ತಗೊಂಬಂದು ಪಟ್ಟದ್ ರಾಣಿ ಮಾಡ್ದ. ನೋಡ್ತಾ ಇದ್ದಂಗೆ ಅವನ್ ಮಕ್ಕಕ್ಕೆ ಮಸಿ ಬೆಳ್ದ್ಬಿಟ್ಟಿಯಲ್ಲ. ನಮ್ ದೊಡ್ಡಪ್ಪ ನಿನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರಲ್ಲೇ, ಅಂತವ್ರಿಗೆ ಇಂತ ಅನ್ಯಾಯ ಮಾಡಿ ಮಳ್ಳಿ ಹಂಗಿರಕ್ ಹೆಂಗೆ ಮನ್ಸ್ ಬಂತು ನಿನ್ಗೆ? ನನ್ ಭದ್ರಮಾಮ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ. ನೀನ್ ಸಂದಾಗಿರ್ಬೇಕು, ನಿಮ್ ಮನೆಯವ್ರ ಸಂದಾಗಿರ್ಬೇಕು ಅಂತ ಎಷ್ಟೆಲ್ಲ ಮಾಡ್ದ. ಅಂತವ್ರಿಗೆಲ್ಲ ದ್ರೋಹ ಮಾಡಿ ಅದ್ ಹೆಂಗೆ ನಿರಾಳವಾಗಿದ್ದೆ ನೀನು? ಕೊಟ್ಟು ಸಾಲಿಗೆ ಹೆಣ್ಣು ಕೊಡು, ಕಂಡು ಜಾಗದಿಂದ ಹೆಣ್ಣು ತಗೊಂಡು ಬಾ ಅಂತ ಹೇಳೋ ಮಾತನ್ನ ಮೀರಿ ನೀನ್ ಹೆಣ್ಣು ತಗೊಂಡ್ ಬಂದಿದ್ದಕ್ಕೆ ಏನೆಲ್ಲ ಆಯ್ತು ನೋಡು ಮಗ. ಭದ್ರ, ನನ್ನ ಮಗನ್ಗೆ ಕಷ್ಟ ಕೊಟ್ಟವಳನ್ನ ನೀನ್ ಸುಮ್ಮನೆ ಬಿಡ್ಬೇಡ. ನಮ್ ಜೊತೆನೆ ಇಟ್ಕೊಂಡು ಊರ್ ತುಂಬಾ ಹುಡುಕ್ತಿದ್ರಲ್ಲ, ಇವಳ ಜೊತೆ ಬದುಕೋದು ಒಂದೇಯ, ನಾಗ ಹಾವಿನ ಜೊತೆ ಸಂಸಾರ ಮಾಡೋದು ಒಂದೇಯ. ಈಟೊಂದು ಮೋಸ ಮಾಡಿ ಜೊತೆಲೇ ಇದ್ದು ಇಷ್ಟೊಂದು ನಿರಾಳವಾಗಿದೆಯಾ ಅಂದ್ರೆ ನಿನ್ ಪ್ರೀತಿ ಗೌರವ ಎಲ್ಲ ಬರೀ ಸುಳ್ಳ? ಅಯ್ಯೋ, ತಿಟ್ಟುವಾಗ್ಲೂ ಇಲ್ಲ ಚಿಕ್ಕ ಮಾವ. ನಮ್ ದೊಡ್ಡಪ್ಪ 6 ತಿಂಗಳಿಂದ ಕಷ್ಟ ಅನುಭವಿಸೋದ್ ನೋಡೋದಕ್ಕಾಗದೆ ಅವ್ಳು ಸಿಕ್ಕಿದ್ರೆ ಅಲ್ಲೇ ಕತ್ತರಿಸಾಕ್ ಬಿಡೋಣ ಅಂತ ಕಾಯ್ತಾ ಇದ್ದೆ. ಆದ್ರೆ 8 ದಿನ ನಮ್ ಜೊತೆನೆ ಇದ್ದಾರೆ ಅಂತ ಗೊತ್ತಾಗ್ದೆ ಹೋಯ್ತು. ಎಲ್ರೂ ನನ್ ಮಗಳನ್ನ ಕ್ಷಮಿಸ್ಬಿಡಿ. ಇದ್ರಲ್ಲಿ ಅವಳದೇನು ತಪ್ಪಿಲ್ಲ. ಬಣ್ಣದ ಮಾತುಗಳನ್ನ ಸಾಕ್ ಮಾಡಿ.
ಎಲ್ಲ ಗೊತ್ತಾದ್ಮೇಲೂ ಇನ್ನೂ ಸುಳ್ಳು ಹೇಳಿ ನಮ್ಸ ಪ್ರಯತ್ನ ಮಾಡಬೇಡಿ. ನಾನೇನಮ್ಮಿ ನಿಂಗೆ ಅನ್ಯಾಯ ಮಾಡಿದ್ದೆ? ನಮ್ಮಪ್ಪ ಏನಮ್ಮಿ ಮಾಡಿದ್ರು ನಿಂಗೆ? ನಾನ್ ನಿನ್ ವಿರೋಧಿ ಮಾಡ್ದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವ್ರ ಘನತೆ ಗೌರವನ ಪಕ್ಕಕ್ಕಿಟ್ಟು ನಿನ್ ಮನೆ ಬಾಕ್ಲಕ್ ಬಂದು ನಿನ್ನನ್ನ ಸೊಸೆ ಮಾಡ್ಕೊಳಕ್ ಒಪ್ಕೊಂಡ್ರಲ್ಲ, ಅದಕ್ಕೆ ಈ ತರ ಮಾಡ್ದ? ನಾನು ಬ್ಯಾಡ ಅಂತ ಹೇಳಿದ್ರು ಕೇಳದೆ ಮಾಡ್ಕೊಂಡ್ ತಪ್ಪಿಗೆ ನಮ್ಗೆ ಏಟೆಲ್ಲ ಪಾಠ ಕಲಿಸ್ಬಿಟ್ಲು. ತಿರ್ಗಾ ಅವಳ ಹತ್ರ ಏನ್ಲಾ ಸಮಜಾಯಿಸಿ ಕೇಳ್ತಾ ಇದ್ದಿ? ಪಾಪ ನಮ್ ಬಾವ ಅವ್ರು ಅನುಭವಿಸಿದ ಕಷ್ಟ ಸಂತ ನೆನ್ಪಿಸ್ಕೊಂಡ್ರೆ ನನ್ನ ರಕ್ತ ಈಗ್ಲೂ ಕುದೀತದೆ. ಅಂಥದ್ರಾಗೆ ನಿಂಗೇನು ಅನ್ನಿಸ್ತಿಲ್ವೇನಪ್ಪ ಭದ್ರ? ಫೋನ್ ಮಾಡಿದವಳ ಮೇಲೆ ಇಟ್ ದಿನ ಇದ್ ಕೋಪ ಈಗ ತಣ್ಣಗಾಗೋಯ್ತೆ. ಯಾಕೆ ನೀನ್ ಹೆಂಡ್ತಿ ಅಂತನಾ? ಇಲ್ಲ ಇಲ್ಲ, ನಮ್ಮ ಅಪ್ಪ ಎನ್ವಿಸಿದಾಗ ದೇವ್ರೇ ತಪ್ಪು ಮಾಡಿದ್ರು ಬಿಡಕ್ಕಿಲ್ಲ. ಈಟೆಲ್ಲ ಮಾಡಿರೋಳು ಯಾವುದೇ ಕಾರಣಕ್ಕೂ ಬದುಕಿರ್ಬಾರ್ದು. ಬದುಕಿರೋದಕ್ಕೆ ನಾನು ಬಿಡೋದು ಇಲ್ಲ. ಅವಳಿಗೆ ಏನು ಮಾಡಬೇಡಿ, ಬೇಕಾದ್ರೆ ಅವಳ ಬದಲು ನನಗೆ ಶಿಕ್ಷೆ ಕೊಡಿ. ಅಂತಮ್ಮ ಅಂತಮ್ಮ ಏನ್ ಮಾಡ್ತಾ ಇದ್ಯಾ? ಆಡ್ರ ಅನ್ಯಾಯವ ನೆನ್ಸ್ಕೊಂಡ್ರೆ ಮೈಯೆಲ್ಲ ಕುದಿತದೆ ಕಳ. ಛೇ, ನಮ್ ಜೊತೆಗೆ ಇದ್ಕೊಂಡು ಇಂಥ ಕೆಲ್ಸ ಮಾಡ್ಕೊಂಡು ನಗ್ನಗ್ತಾ ಇದ್ಲಲ್ಲ. ಇಲ್ಲ ಅಂತಮ್ಮ, ಅದ್ಕೆಮ್ಮ ಇನ್ನೊಂದ್ ಕಿತ್ತ ಅತ್ಕೆ ಮಾಡ್ಬೇಡಕ್ಕಲ್ಲ ಅವಳನ್ನ. ಏಟೆಲ್ಲ ನಂಬಿಕೆ ಮಡಗಿದ್ದೆ ಅವಳ ಮೇಲೆ. ನಾನ್ ಪಿರುತಿ ಮಾಡ್ದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಮ್ಮಪ್ಪ ಯಾವ್ರ ಮನೆ ಬಾಕ್ಲತ್ತದ್ರು. ಯಾವ್ರಂತ ನಮ್ಮಪ್ಪಯ್ಯನ ಜೈಲಿಗೆ ಕಳ್ಸಕ್ಕೆ ಅವಳಿಗೆ ಮನ್ಸಾರು ಹೆಂಗ್ಲಾ ಬಂತು? ಅವಳನ್ನ ಪಿರುತಿ ನಾನ್ ತೆಪ್ಪ ಮಾಡ್ಬಿಟ್ಟೆ. ನೀನು ಪಿರುತಿ ಮಾಡಿದ ತಪ್ಪಿಗೆ ನಂಗೆ ಶಿಕ್ಷೆ ಆಗ್ಬೇಕಲ್ಲ, ನಂಗೆ ಶಿಕ್ಷೆ ಆಗ್ಬೇಕು. ಬತ್ತಾರ ಕೋಪಕ್ಕೆ ಅಂತಮ್ಮ ಯಾಕೆ ಹಿಂಗ್ ಆಡ್ತಾ ಇದ್ಯಾ? ಖುಷಿ ಸಮಾಧಾನ ಮಾಡ್ಕೋ. ಹೆಂಗ್ಲ ಸಮಾಧಾನ ಮಾಡ್ಕೊಳ್ಳಿ? ಯಾವ ಥ್ಯಾಂಕ್ಕೊಂಡ್ ಪಿರುತಿ ಮಾಡ್ಬೇಕಲ್ಲ, ಅವಳು ನೋಡಿದ್ರೆ ರಾಕ್ಷಸಿ ಅಂತ ಗೊತ್ತಾದ್ಮೇಲೆ ಹೆಂಗೆಲ್ಲ ಸುಮ್ಕಿಲ್ಲಿ. ಎದೆ ಹೊಡ್ಕೋಬಾದ್ರ ಇನ್ನೂ ಜೋರಾಗಿ ಹೊಡ್ಕೊಂಡು ಇಲ್ಲೇ ಹೊಂಟೋಗು. ಇಲ್ಲ ಅಂದ್ರೆ ಅಪ್ಪ ಮಗ ಇಬ್ರು ಅನ್ಭವಿಸ್ತೀರಿ. ಇನ್ನು ಸಂದಾಗ ಅನ್ಭವಿಸಂಗ್ ನಾನ್ ಮಾಡ್ತೀನಿ. ಸಮಾಧಾನ ಮಾಡ್ಕೋ. ಅಣ್ಣ ಏನಿದೆಲ್ಲವ? ಈ ಭೂಮಿ ಮ್ಯಾಗೆ ಯಾರನ್ನ ಹೆಚ್ಚಾಗಿ ದ್ವೇಷಿಸಿದ್ನೋ ಅವ್ರನ್ನ ಹೆಚ್ಚಾಗಿ ಪಿರುತಿ ಮಾಡ್ದೆ ಅಂತ ನೆನ್ಸ್ಕೊಂಡ್ರೆ ನನ್ಗೆ ಅಸಹ್ಯ ಆಯ್ತದೆ ಕಳ. ಒಂದೇ ಒಂದ್ ಸಣ್ಣದಾಗೆ ನನ್ನ ನೆಮ್ಮದಿ ಸಂತೋಷನೆಲ್ಲ ಕಿತ್ಕೊಂಡ್ಬಿಟ್ಲು. ನನ್ನ ನಂಬಿಕೆಗೆ ಮೋಸ ಮಾಡ್ಬಿಟ್ಟು ಕಳ್ಳ. ಜೊತೆ ಆಗಿದ್ಕಂಡೇನೆ ಕುದ್ಕೆ ಕೊಯ್ದ್ಬಿಟ್ಲು. ಅಂತಮ್ಮ ಈಗ ನಿನ್ ಮನಸ್ಥಿತಿ ಸರಿ ಇಲ್ಲ. ಈಗ ನೀನ್ ಏನೇ ಯೋಚನೆ ಮಾಡಿದ್ರು ಅದು ತೆಪ್ಪಾಗ್ ಕಾಣ್ತದೆ. ತಾಳ್ಮೆ ತಗೋ, ಆಮೇಲೆಲ್ಲ ಸರಿ ಹೋಯ್ತದೆ. ಸರಿಯಾಗಕ್ಕೆ ಇನ್ನೇನ್ಲ ಉಳಿದಿದ್ದದು. ಬುದ್ಧಿ ಬರಕ್ ಮೊದ್ಲೆಯ ನಮ್ಮ ಅವ್ವನ್ ಕಿತ್ಕೊಂಡ. ನಮ್ಮ ಅವ್ವನ್ ಪ್ರೀತಿ ಇಲ್ದಲೆ ನಮ್ಮ ಅಪ್ಪನ್ ಪಿರುತಿಲೆ ಬೆಳ್ದೆ. ಕಳ್ಕೊಂಡಿದ್ದೀನಿ ನಮ್ಮ ಅವ್ವನ್ ಪಿರುತಿ ಕೊಡಕ್ ಬಂದವಳೆ ಅನ್ಕೊಂಡಿದ್ದೆ ಕಲ. ಆದ್ರೆ ಇವಳು ಬಣ್ಣ ಬೆಳ್ಕೊಂಡ್ರೆ ನರಿ ಆಗ್ಬಿಟ್ಲು. ಅಂತಮ್ಮ
ನಿನ್ ನೋವು ನನ್ಗೆ ಅರ್ಥ ಆಯ್ತದೆ. ಆದ್ರೆ ಅದ್ಕಮ್ಮ ಯಾಕೆ ಹಿಂಗ್ ಮಾಡಿದ್ರು ಅಂತಮ್ಮ ಹೇಳಕ್ ಅವಕಾಶ ಆದ್ರೂ ಕೊಡ್ಬೇಕಾಗಿತ್ತು ಅಂತಮ್ಮ. ನಿಲ್ಲಿಸ್ಲಾ ಇನ್ನೊಂದ್ ಕಿತ್ತ ನನ್ ಮುಂದೆ ಒಳ್ಳೆಯವ್ರು ಅಚ್ಚಮ್ಮ ಅಂತ ಚೆನ್ನಾಗಿರಕಿಲ್ಲ. ಇಂಥ ಕೆಲ್ಸ ಮಾಡಿದ್ಮೇಲೂ ಅವಳು ಇನ್ನೂ ಅಚ್ಚಮ್ಮ ಅಂತ ಕರಿತಿಯಲ್ಲ, ನಿಂಗೇನು ಅನ್ಸಕ್ಕಿಲ್ವಲ್ಲ? ಹ್ಞೂ ಕಣ್ಲಾ ಕೊಟ್ಲೆ, ಆ ಕೆಲ್ಸ ನಾನೇ ಮಾಡಿವ್ನಿ ಅಂತ ಒಪ್ಕೊಂಡ್ಮೇಲೆ ಕಾರಣ ಬೇರೆ ಕೇಳ್ಬೇಕೆ? ಅಲ್ಲ, ನಮ್ ದೊಡ್ಡಪ್ಪ ಆಗ್ಲಿ ನಮ್ಮ ಅಣ್ಣ ಆಗ್ಲಿ ಅವ್ರನ್ನ ಎಷ್ಟು ಗೌರವದಿಂದ ನೋಡ್ಕೊಂಡಿದ್ದಕ್ಕೆ ಅವ್ರು ಕೊಟ್ಟಿದ್ ಬಹುಮಾನ ಏನು? ಸುಭಾಷಣ, ಒರೆ ಬೆಂಕಿಗೆ ತುಪ್ಪ ಮಾಡ್ಬೇಡ, ಹೊಸಿ ಸುಮ್ಕೆ ಇದ್ದು ಬಿಡಪ್ಪ. ಅಲ್ಲ, ನಾನೇನ್ ಮಾತಾಡ್ದೆ ಕೊಟ್ಲೆ? ಅವ್ರು ಮಾಡಿದ ಮೋಸದ ಬಗ್ಗೆ ತಾನೇ ಮಾತಾಡ್ತಾ ಇರೋದು. ಹೇ ಕ್ವಾಟ್ಲೆ, ಅವಳೇನಾದ್ರೂ ನೇರವಾಗಿ ನಾನು ಎದೆಗೆ ಚೂರಿ ಹಾಕಿದ್ರು ನಂಗೆ ನೋವಾಯ್ತಿರಲ್ಲ ಕಳ. ಅವಳ ಮ್ಯಾಗೆ ಕೇಟೆಲ್ಲ ನನ್ ಕೇಳ್ತಿದ್ದೆ, ಕೇಟೆಲ್ಲ ಪಿರುತಿ ಮಾಡ್ತಿದ್ದೆ. ನಂಗೇನೆ ಮೋಸ ಮಾಡ್ಬಿಟ್ಲು, ನನ್ ಜೀವನ ಹಾಳು ಮಾಡ್ಬಿಟ್ಲು ಕಳ. ಲೇ ಭದ್ರಾ, ಅವತ್ ಗಂಡ ಎಂಟ್ರು ಸೇರ್ಕೊಂಡು ನನ್ ಬದುಕಿಗೆ ಬೆಂಕಿದ್ರಲ್ವೇ, ಅದಕ್ಕೆ ಇವತ್ ನಿಮ್ಮಿಬ್ರಿಗೂ ಇಂಥ ಗತಿ. ನೀವಿಬ್ರು ನರಳಿ ನರಳಿ ಸಾಯದ್ನ ನಾನ್ ಕಣ್ಣಲ್ಲಿ ನೋಡ್ಬೇಕು, ಆಗ್ಲೇ ನನ್ಗೆ ನೆಮ್ಮದಿ. ಅತಿಯಾಗಿ ನಮ್ದವ್ರೆ ನಮ್ಗೆ ಹಿಂಗ್ ಮೋಸ ಮಾಡ್ಬಿಟ್ರೆ ಹೆಂಗಲ್ಲ ಬದುಕೋದು? ಇನ್ನ ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ಒಂದು ಗೊತ್ತಾಯ್ತಲ್ಲ ಕಲ. ಸರಿ, ಓಡಿ ನೀವು. ಅಂತಮ್ಮ ಓಡಿ ಎಂದೆ.